ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ನಾವೆಲ್ಲರೂ ಕೂಡ ದೇವರ ದರ್ಶನಕ್ಕೆ ಹೋಗೋದು ಅಥವಾ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ಕೊಡೋದು ನಮ್ಮ ಜೀವನ ಪಾವನ ಆಗಲಿ, ನಮ್ಮ ಬದುಕು ಅದ್ಭುತ ಆಗಲಿ ಅನ್ನುವಂಥ ಉದ್ದೇಶದಿಂದ. ಆದರೆ ಇತ್ತೀಚೆಗಂತೂ ಇಂತಹ ಧಾರ್ಮಿಕ ಕ್ಷೇತ್ರಗಳಲ್ಲೇ ಅಥವಾ ಧಾರ್ಮಿಕ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಸಾಲು ಸಾಲು ದುರಂತ ಸಂಭವಿಸ್ತಾ ಇದೆ. ಇತ್ತೀಚೆಗೆ ನಮ್ಮ ಕರ್ನಾಟಕದ ಹುಬ್ಬಳ್ಳಿಯ ದುರಂತವನ್ನ ನಾವ್ಯಾರೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅವರೆಲ್ಲರೂ ಕೂಡ ಅಯ್ಯಪ್ಪ ಮಾಲಾಧಾರಿಗಳು, ಅಯ್ಯಪ್ಪನ ವ್ರತವನ್ನ ಅಚ್ಚುಕಟ್ಟಾಗಿ ಶ್ರದ್ಧೆಯಿಂದ ಮಾಡ್ತಾ ಇದ್ದಂಥವರು, ಅದೆಷ್ಟೋ ವರ್ಷಗಳಿಂದ ಅಯ್ಯಪ್ಪನಿಗೆ ಭಕ್ತಿಯನ್ನ ಸಲ್ಲಿಸ್ತಾ ಬಂದಂಥವರು. ಒಂದು ಅಗ್ನಿ ದುರಂತ ಹೆಚ್ಚು ಕಡಿಮೆ 8 ಜನರ ಬದುಕನ್ನೇ ಕಿತ್ಕೊಂಡು ಬಿಡ್ತು. 8 ಜನರ ಕುಟುಂಬ ಇವತ್ತು ಒದ್ದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದು ಕೂಡ ಸಾಮಾನ್ಯವಾದಂಥ ಸಾವಲ್ಲ. ಆ 8 ಜನರಿಗೂ ಬಂದಿದ್ದು ಕೂಡ ಅತ್ಯಂತ ಭೀಕರವಾದಂಥ ಸಾವು. ಅವರೆಲ್ಲರೂ ಕೂಡ ಸುಟ್ಟು ಕರಕಲಾಗಿ ಬಿಟ್ಟರು ಸಿಲಿಂಡರ್ ಸ್ಫೋಟದಿಂದಾಗಿ. ಅದಾದ ಬಳಿಕ ತಿರುಪತಿಯ ದುರಂತವನ್ನ ನಾವೆಲ್ಲರೂ ಕೂಡ ಗಮನಿಸಿದ್ವಿ. ಟೋಕನ್ ಪಡೆಯೋದಿಕ್ಕೆ ಅಂತ ಸಾಲು ನಿಂತಂತ ಜನ ಒಬ್ಬರ ಮೇಲೆ ಒಬ್ರು ಬಿದ್ದು ಭೀಕರವಾದಂಥ ಕಾಲ್ತುಳಿತ ಸಂಭವಿಸಿ ಆ ಕಾಲ್ತುಳಿತದಲ್ಲಿ ಬರೋಬ್ಬರಿ 6 ಮಂದಿ ಭೀಕರವಾಗಿ ಪ್ರಾಣವನ್ನ ಕಳ್ಕೊಂಡು ಬಿಟ್ಟಿದ್ರು. ಈ ಬೇರೆ ಸಾವಿಗೂ ಈ ಕಾಲ್ತುಳಿತದ ಸಾವಿಗೂ ಸಾಕಷ್ಟು ವ್ಯತ್ಯಾಸ ಇರುತ್ತೆ. ಕಾಲ್ತುಳಿತದ ಸಾವಿದೆಯಲ್ಲ, ಆ ನೋವನ್ನ ಅನುಭವಿಸೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂತಹ ನೋವನ್ನ ಅನುಭವಿಸಿ ಅವರೆಲ್ಲರೂ ಕೂಡ ಪ್ರಾಣವನ್ನ ಕಳ್ಕೊಂಡಿದ್ರು. ಅದರ ಬೆನ್ನಲ್ಲೇ ಇದೀಗ ಕುಂಭಮೇಳದಲ್ಲಿ ಯಾರೂ ಕೂಡ ನಿರೀಕ್ಷೆ ಮಾಡದ ರೀತಿಯಲ್ಲಿ ಭೀಕರ ಕಾಲ್ತುಳಿತ ಸಂಭವಿಸಿದೆ. ಯಾಕೆ ಯಾರೂ ಕೂಡ ನಿರೀಕ್ಷೆ ಮಾಡದ ರೀತಿಯಲ್ಲಿ ಎನ್ನುವಂತ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಬಾರಿಯ ಮಹಾಕುಂಭಮೇಳ ಇದೆಯಲ್ಲ, ಬರೋಬ್ಬರಿ 144 ವರ್ಷಗಳ ಬಳಿಕ ನಡೀತಿರುವಂತ ಮಹಾಕುಂಭಮೇಳ. ಕುಂಭಮೇಳ, ಅರ್ಧ ಕುಂಭಮೇಳ, ಪೂರ್ಣ ಕುಂಭಮೇಳ ಇಂಥದ್ದೆಲ್ಲವೂ ಕೂಡ ನಡೀತಿರುತ್ತೆ. 4 ವರ್ಷ, 6 ವರ್ಷ, 12 ವರ್ಷ ಈ ರೀತಿಯಾಗಿ ಮಹಾಕುಂಭಮೇಳ ಬರೋಬ್ಬರಿ 144 ವರ್ಷಗಳ ಬಳಿಕ ನಡೀತಿರೋದು. ಈ ಕಾರಣಕ್ಕಾಗಿ ಇಡೀ ಜಗತ್ತೇ ಈ ಮಹಾಕುಂಭಮೇಳವನ್ನ ಗಮನಿಸ್ತಾ ಇತ್ತು. ಜೊತೆಗೆ ಅಲ್ಲಿನ ಆಡಳಿತವೂ ಕೂಡ ಅಥವಾ ಉತ್ತರ ಪ್ರದೇಶ ರಾಜ್ಯ ಸರ್ಕಾರವೂ ಕೂಡ ಮಹಾಕುಂಭಮೇಳಕ್ಕೆ ಬಹಳ ಅಚ್ಚುಕಟ್ಟಾದಂಥ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ರು. ಅಂದ್ರೆ ಒಂದೊಂದು ಹೆಜ್ಜೆಗೂ ಅಥವಾ ಎಲ್ಲಾ ಪ್ರದೇಶಗಳಲ್ಲೂ ಕೂಡ ಏನೇನು ಮೂಲಭೂತ ಸೌಕರ್ಯಗಳು ಬೇಕು, ಸೆಕ್ಯೂರಿಟಿಗೆ ಏನೇನು ವ್ಯವಸ್ಥೆಗಳು ಬೇಕು, ಎಲ್ಲವನ್ನೂ ಕೂಡ ಮಾಡಿಕೊಂಡಿದ್ರು. ಜೊತೆಗೆ ಮಹಾಕುಂಭಮೇಳಕ್ಕೆ ಅಂದ್ರೆ ಅನಿರೀಕ್ಷಿತವಾಗಿ ಕೋಟ್ಯಾಂತರ ಜನ ಬಂದ್ರು ಅಂತಲ್ಲ, ಕೋಟ್ಯಾಂತರ ಜನ ಭೇಟಿ ಕೊಡುವಂತ ನಿರೀಕ್ಷೆ ಎಲ್ರಿಗೂ ಕೂಡ ಇತ್ತು. ಈಗಾಗಲೇ ಅಲ್ಲಿ 5 ಕೋಟಿಗೂ ಅಧಿಕ ಮಂದಿ ಪುಣ್ಯ ಸ್ನಾನವನ್ನ ಮಾಡಿ ಹೊರಟೋಗ್ಬಿಟ್ಟಿದ್ದಾರೆ. ಹೀಗಾಗಿ ಪ್ರತಿದಿನ ಕೋಟಿ ಕೋಟಿ ಭಕ್ತರು ಬರ್ತಾರೆ ಎನ್ನುವಂತ ನಿರೀಕ್ಷೆ ಇತ್ತು. ಆ ನಿರೀಕ್ಷೆಯಲ್ಲಿ ಬೇಕಾದಂತ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿತ್ತು. ಆದರೆ ಆ ವ್ಯವಸ್ಥೆಗಳೆಲ್ಲವನ್ನೂ ಕೂಡ ಮೀರಿ ಇವತ್ತು ಅತ್ಯಂತ ಭೀಕರವಾದಂತ ಕಾಲ್ತುಳಿತ ಸಂಭವಿಸಿ ಬಿಟ್ಟಿದೆ. ಇಲ್ಲಿಯವರೆಗಿನ ಲೆಕ್ಕದ ಪ್ರಕಾರವಾಗಿ 16 ರಿಂದ 17 ಮಂದಿ ಸಾವನ್ನಪ್ಪಿದ್ದಾರಂತೆ. ಆ ಸಾವಿನ ಸಂಖ್ಯೆ ಎಲ್ಲಿವರೆಗೆ ಹೋಗಿ ಬೇಕಾದರೂ ತಲುಪುವಂತ ಸಾಧ್ಯತೆ ಇದೆ. ಇಲ್ಲಿವರೆಗೂ ಉತ್ತರ ಪ್ರದೇಶ ಜಿಲ್ಲಾಡಳಿತ ಆಗಲಿ ಅಥವಾ ಪೊಲೀಸ್ ಇಲಾಖೆ ಆಗಲಿ ಅಧಿಕೃತವಾದಂತ ಅಂಕಿ ಸಂಖ್ಯೆಯನ್ನ ನೀಡ್ತಾ ಇಲ್ಲ. ಆದರೆ ಈಗ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರವಾಗಿ ಹೆಚ್ಚು ಕಡಿಮೆ 16 ರಿಂದ 17 ಮಂದಿ ಸಾವನ್ನಪ್ಪಿದ್ದಾರೆ. 50ಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ. ಸಾವನ್ನಪ್ಪಿದವರಿಗಿಂತ ಗಾಯಗೊಂಡಂಥವರ ಸ್ಥಿತಿ ಅತ್ಯಂತ ಘೋರವಾಗಿದೆ ಅಂತ ಪ್ರತ್ಯಕ್ಷದರ್ಶಿಗಳು ಹೇಳ್ತಿದ್ದಾರೆ. ಒಂದಷ್ಟು ಮಂದಿ ಕಾಲು ಕಳ್ಕೊಂಡಿದ್ದಾರೆ, ಒಂದಷ್ಟು ಮಂದಿ ಕೈಯನ್ನ ಕಳ್ಕೊಂಡಿದ್ದಾರೆ, ಒಂದಷ್ಟು ಮಂದಿ ಹೊಟ್ಟೆ ಭಾಗಕ್ಕೆ ಕಾಲ್ತುಳಿತ ಆದಂಥ ಕಾರಣಕ್ಕಾಗಿ ತೀವ್ರವಾದಂಥ ಗಂಭೀರವಾದಂಥ ಸ್ಥಿತಿಯಲ್ಲಿದ್ದಾರೆ. ಇಂತಹ ಪರಿಸ್ಥಿತಿಯನ್ನ ಅವರೆಲ್ಲರೂ ಕೂಡ ಅನುಭವಿಸ್ತಾ ಇದ್ದಾರೆ. ಹಾಗಾದ್ರೆ ಏನಾಯ್ತು? ಇಂತಹ ಅಚ್ಚುಕಟ್ಟಾದಂಥ ವ್ಯವಸ್ಥೆ ಮಾಡಿರುವಂಥ ಸಂದರ್ಭದಲ್ಲೂ ಕೂಡ ಮಹಾಕುಂಭ ಮೇಳದಲ್ಲಿ ಏನಾಯ್ತು ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಅದಕ್ಕೂ ಮುನ್ನ ಸದ್ಯ ಈ 2 ರೀತಿಯಾದಂಥ ವಾದ ಕೇಳಿ ಬರ್ತಾ ಇದೆ. ಒಂದಷ್ಟು ಮಂದಿಯ ವಾದ ಏನಪ್ಪಾ ಅಂದ್ರೆ, ಜಿಲ್ಲಾಡಳಿತವನ್ನ ನಾವು ದೂಷಿಸುವ ಹಾಗಿಲ್ಲ, ರಾಜ್ಯ ಸರ್ಕಾರವನ್ನ ದೂಷಿಸುವ ಹಾಗಿಲ್ಲ, ಬಹಳ ಅಚ್ಚುಕಟ್ಟಾದಂಥ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ, ಅವರಿಂದ ಯಾವುದೇ ರೀತಿಯಲ್ಲೂ ಕೂಡ ಲೋಪ ಇಲ್ಲ. ಆದರೆ ಜನರ ಆ ಆತುರತೆ ಅಥವಾ ಜನರೇ ತಮ್ಮಿಂದ ಎಡವಟ್ಟನ್ನ ಮಾಡಿಕೊಂಡು ಅಥವಾ ನೂಕುನುಗ್ಲನ್ನ ಮಾಡಿಕೊಂಡು ಅವ್ರ ಪ್ರಾಣವನ್ನ ಕಳ್ಕೊಂಡ್ರು ಅನ್ನೋದು ಒಂದಷ್ಟು ಜನರ ವಾದ. ಆದರೆ ಮಹಾಮಂಡಳೇಶ್ವರದ ಪ್ರೇಮಾನಂದಪುರಿ ಶ್ರೀಗಳು ಕಣ್ಣೀರನ್ನ ಹಾಕ್ತಾ ಮಾಧ್ಯಮಗಳ ಜೊತೆಗೆ ಮಾತಾಡಿದ್ರು. ನಾನು ಮೊನ್ನೆ ತಾನೇ ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಮನವಿಯನ್ನ ಮಾಡ್ಕೊಂಡಿದ್ದೆ, ಜೊತೆಗೆ ಜಿಲ್ಲಾಡಳಿತಕ್ಕೂ ಕೂಡ ಮನವಿಯನ್ನ ಮಾಡ್ಕೊಂಡಿದ್ದೆ. ನೀವು ಅಚ್ಚುಕಟ್ಟಾದಂಥ ವ್ಯವಸ್ಥೆಯನ್ನ ಮಾಡಬೇಕು, VIP ಗಳಿಗೆ ಆದ್ಯತೆಯನ್ನ ಕೊಡೋದು ಬಿಡಿ, ಜನಸಾಮಾನ್ಯರ ಕಡೆಗೆ ಗಮನವನ್ನ ಹರಿಸಿ ಅಂತ ಹೇಳಿ. ಆದ್ರೆ ಇವರು ಕೇವಲ VIP ಗಳ ಕಡೆಗೆ ಮಾತ್ರ ಗಮನವನ್ನ ಕೊಟ್ಟರು. ಜನಸಾಮಾನ್ಯರು ಇವರ ಆದ್ಯತೆಯೇ ಆಗ್ಲಿಲ್ಲ. ಜಿಲ್ಲಾಡಳಿತದ ಲೋಪದಿಂದ, ಅವರ ದೋಷದಿಂದಾಗಿ ಇವತ್ತಿಂಥದೊಂದು ಕಾಲ್ತುಳಿತ ಸಂಭವಿಸಿ ಬಿಡ್ತು. ಯಾರದ್ದೋ ಮಕ್ಕಳು ಅನ್ಯಾಯವಾಗಿ ಪ್ರಾಣವನ್ನ ಕಳ್ಕೊಂಡು ಬಿಟ್ಟಿದ್ದಾರೆ ಅಂತ ಶ್ರೀಗಳು ಭಾವುಕರಾದ್ರು, ಕಣ್ಣೀರನ್ನ ಹಾಕಿದ್ರು. ಒಟ್ಟಾರೆಯಾಗಿ 2 ರೀತಿಯಾದಂಥ ವಾದ ಕೇಳಿ ಬರ್ತಾ ಇದೆ. ಘಟನೆ ಹೇಗಾಯ್ತು ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಬಂಧುಗಳೇ, ಇವತ್ತಿನ ದಿನವನ್ನ ಮೌನಿ ಅಮಾವಾಸ್ಯೆ ಅಂತ ಹೇಳಿ ನಾವೆಲ್ಲರೂ ಕೂಡ ಕರಿತೀವಿ. ಪ್ರತಿ ತಿಂಗಳು ಕೂಡ ಅಮಾವಾಸ್ಯೆ ಬರುತ್ತೆ, ವರ್ಷಕ್ಕೆ 12 ಅಮಾವಾಸ್ಯೆ. ಆದ್ರೆ ಮೌನಿ ಅಮಾವಾಸ್ಯೆ ಅಂದಾಗ ಎಲ್ಲರ ನಂಬಿಕೆ ಅಂದ್ರೆ ಅವರವರ ನಂಬಿಕೆಗೆ ಬಿಟ್ಟಂತ ವಿಚಾರ. ಆ ನಂಬಿಕೆಯನ್ನ ಯಾರು ಕೂಡ ಪ್ರಶ್ನೆ ಮಾಡಿ ಅವರಿಗೆ ಘಾಸಿ ಮಾಡುವಂತ ಕೆಲಸವನ್ನ ಮಾಡಬಾರದು, ಅದು ಅವರ ನಂಬಿಕೆ. ಒಟ್ಟಾರೆಯಾಗಿ ಮೌನಿ ಅಮಾವಾಸ್ಯೆ ಅಂದಾಗ ಜನರಲ್ಲಿ ಒಂದು ನಂಬಿಕೆ ಇದೆ. ಏನು ಅದು ನಂಬಿಕೆ?
ಒಂದು ಪುಣ್ಯ ಸ್ನಾನವನ್ನ ಮಾಡಬೇಕು ಅಥವಾ ಧ್ಯಾನವನ್ನ ಮಾಡಬೇಕು ಅಂತ ಹೇಳಿ ಗಂಗಾ ನದಿಯಲ್ಲೇ ಸ್ನಾನ ಮಾಡಬೇಕು, ಅದು ಶ್ರೇಷ್ಠವಾದಂಥ ನದಿ ಅನ್ನೋದು ತುಂಬಾ ಜನರ ನಂಬಿಕೆ. ಅವತ್ತಿನ ದಿನ ಸ್ನಾನವನ್ನ ಮಾಡಿದ್ರೆ ಅವತ್ತು ಪೂರ್ವಜರು ಕೂಡ ಭೂಮಿಗೆ ಬಂದಿರ್ತಾರೆ, ನಾವು ನಮ್ಮ ಪೂರ್ವಜರನ್ನ ಸಂಧಿಸೋಕೊಂದು ಅವಕಾಶವನ್ನ ಸಿಕ್ಕಂತಾಗತ್ತೆ. ಜೊತೆಗೆ ನಮಗೆ ಅವತ್ತು ಪುಣ್ಯ ಬರುತ್ತೆ. ಏನೇ ಪಾಪ ಮಾಡಿದ್ರು ಕೂಡ ಗಂಗಾ ನದಿ ಎಲ್ಲವನ್ನು ಕೂಡ ತೊಳೆದು ಹಾಕಿಬಿಡ್ತಾಳೆ ಅನ್ನೋದು ತುಂಬಾ ಜನರ ನಂಬಿಕೆ. ಹೀಗಾಗಿ ಒಂದು ಧ್ಯಾನ ಮಾಡಿ ಅವತ್ತಿನ ದಿನ, ಇಲ್ಲ ಅಂದ್ರೆ ಪುಣ್ಯ ಸ್ನಾನವನ್ನ ಮಾಡಿ, ಅದರಲ್ಲೂ ಕೂಡ ಗಂಗಾ ನದಿಯಲ್ಲೇ ಮಾಡಿ. ಗಂಗಾ ನದಿ ಆಗದೇ ಇದ್ರೆ ನಿಮ್ಮ ಮನೆ ಬಳಿ ಇರುವಂತ ಪವಿತ್ರ ನದಿಗಳಲ್ಲಿ ಮಾಡಿ ಅನ್ನುವಂಥ ನಂಬಿಕೆ ಈ ಹಿಂದಿನಿಂದಲೂ ಕೂಡ ಜನರಲ್ಲಿ ಇದೆ. ಅದರಲ್ಲೂ ಕೂಡ ಏನಾಗ್ಬಿಟ್ಟಿದೆ ಅಂದ್ರೆ ಅದೇ ಮೌನಿ ಅಮಾವಾಸ್ಯೆಯ ಸಂದರ್ಭದಲ್ಲೇ ಈ ಬಾರಿ ಮಹಾಕುಂಭಮೇಳ ಬಂದಿದೆ. ಈ ಮಾಘ ಮಾಸದಲ್ಲಿ ಬರುವಂತ ಮೌನಿ ಅಮಾವಾಸ್ಯೆ ಇದು. ಈ ಕುಂಭಮೇಳದಲ್ಲಿ ಸಾಕಷ್ಟು ಒಂದಷ್ಟು ಪವಿತ್ರ ದಿನಗಳು ಅಂತ ಬರುತ್ತೆ. ನಾನು ಮತ್ತೊಮ್ಮೆ ಹೇಳ್ತೀನಿ, ಅದೆಲ್ಲವೂ ಕೂಡ ಅವರವರಿಗೆ ಬಿಟ್ಟಂತ ನಂಬಿಕೆ. ಅವರ ನಂಬಿಕೆಯ ಪ್ರಕಾರವಾಗಿ ಒಂದಷ್ಟು ಪುಣ್ಯ ದಿನಗಳು ಅಂತ ಬರುತ್ತೆ. ಮೊನ್ನೆ ಏನಾಯಿತು, ಸಂಕ್ರಾಂತಿ ಇತ್ತು. ಸಂಕ್ರಾಂತಿ ದಿನವೂ ಕೂಡ ಕೋಟ್ಯಾಂತರ ಮಂದಿ ಬಂದು ಅಲ್ಲಿ ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ. ಈಗ ಫೆಬ್ರವರಿ 26ನೇ ತಾರೀಕಿನವರೆಗೂ ಕೂಡ ಮಹಾಕುಂಭ ಮೇಳ ನಡೆಯುತ್ತಲ್ಲ, ಅದರಲ್ಲಿ ಆಗಾಗ ಒಂದಷ್ಟು ಶ್ರೇಷ್ಠ ದಿನಗಳು ಅಥವಾ ಪವಿತ್ರ ದಿನಗಳು ಅಂತ ಬರುತ್ತೆ. ಅಂಥದ್ರಲ್ಲಿ ಒಂದು ಇವತ್ತಿನ ಮೌನಿ ಅಮಾವಾಸ್ಯೆ. ಏನಾಗ್ಬಿಟ್ಟಿದೆ ಅಂದ್ರೆ ಈ ಮೌನಿ ಅಮಾವಾಸ್ಯೆಯ ಬಗ್ಗೆ ಒಂದಷ್ಟು ಜನರಿಗೆ ಅರಿವಿದೆ, ಇನ್ನೊಂದಷ್ಟು ಜನರಿಗೆ ಇದರ ಬಗ್ಗೆ ಅರಿವಿಲ್ಲ. ಆದ್ರೆ ಏನಾಗ್ಬಿಟ್ಟಿದೆ, ಮಹಾಕುಂಭ ಮೇಳಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ನಿರಂತರವಾದಂಥ ವರದಿ, ಬೇರೆ ಬೇರೆ ಸ್ಪೆಷಲ್ ಸ್ಟೋರೀಸ್ಗಳು ಇಂಥದ್ದೆಲ್ಲವೂ ಕೂಡ ಬರ್ತಾ ಇದೆ. ಒಂದಷ್ಟು ಯೂಟ್ಯೂಬ್ಗಳಲ್ಲಿ, ಒಂದಷ್ಟು ವಾಹಿನಿಗಳಲ್ಲಿ ಮೌನಿ ಅಮಾವಾಸ್ಯೆ ಬಗ್ಗೆ ಹೆಚ್ಚೆಚ್ಚು ಪ್ರಚಾರವನ್ನ ಮಾಡಲಾಯಿತು. ಕೇವಲ ಪ್ರಚಾರವನ್ನ ಮಾಡಿದ್ದು ಮಾತ್ರ ಅಲ್ಲ, ಮೌನಿ ಅಮಾವಾಸ್ಯೆಯ ದಿನ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡಿಬಿಟ್ರೆ ವಿಪರೀತ ಪುಣ್ಯ ಬಿಡುತ್ತೆ ಅಂತ ಹೇಳಿ ಸಾಕಷ್ಟು ಮಾಧ್ಯಮಗಳ ಸುದ್ದಿ ಇತ್ತು. ಯೂಟ್ಯೂಬ್ಗಳಲ್ಲೂ ಕೂಡ ಸುದ್ದಿಯನ್ನ ಮಾಡಲಾಯಿತು. ಇದು ಜನರನ್ನ ಹೆಚ್ಚೆಚ್ಚು ಆಕರ್ಷಣೆಗೆ ಒಳಪಡಿಸ್ತು, ಅಥವಾ ಜನ ಹೆಚ್ಚೆಚ್ಚು ಮಹಾಕುಂಭ ಮೇಳ ಕಡೆಗೆ ಹೋಗುವಂತೆ ಮಾಡಿಬಿಡ್ತು. ಅಂದ್ರೆ ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಒಂದಷ್ಟು ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಇದೆ, ಒಂದಷ್ಟು ಜನರಿಗೆ ಅರಿವಿದೆ, ಹೌದು ಅವತ್ತು ಪುಣ್ಯ ದಿನ ಹಾಗೆ ಹೀಗೆ ಅನ್ನುವ ರೀತಿಯಲ್ಲಿ. ಆದರೆ ಇನ್ನೊಂದಷ್ಟು ಜನರಿಗೆ ಅದರ ಬಗ್ಗೆ ಅರಿವಿರಲಿಲ್ಲ. ಆದರೆ ಸುದ್ದಿ ಮಾಧ್ಯಮಗಳ ಮೂಲಕ, ಯೂಟ್ಯೂಬ್ಗಳ ಮೂಲಕ ಜನ ಇದನ್ನು ತಿಳ್ಕೊಳ್ಳೋಕೆ ಶುರು ಮಾಡಿಕೊಂಡ್ರು. ಹೀಗಾಗಿ ತುಂಬಾ ಜನ ಏನು ಮಾಡಿದ್ರು ಅಂದ್ರೆ, ಮಹಾಕುಂಭ ಮೇಳಕ್ಕೆ ಹೋಗುವಂತ ಪ್ಲಾನ್ ಇದ್ದಂಥವರು ನಾವು ಬೇರೆ ದಿನ ಹೋಗುವ ಬದಲಾಗಿ ಈ ಮೌನಿ ಅಮಾವಾಸ್ಯೆಯ ದಿನವೇ ಹೋಗಿಬಿಟ್ರೆ ನಮಗೆ ಹೆಚ್ಚು ಪುಣ್ಯ ಪ್ರಾಪ್ತಿ ಆಗುತ್ತೆ ಎನ್ನುವಂತ ನಂಬಿಕೆಯಲ್ಲಿ ಇದ್ದರು. ಹೀಗಾಗಿ ಮೌನಿ ಅಮಾವಾಸ್ಯೆ ದಿನ ಹೆಚ್ಚು ಕಡಿಮೆ 10 ಕೋಟಿ ಜನ ಸೇರುವಂತ ನಿರೀಕ್ಷೆ ಇತ್ತು. ನಮ್ಮ ರಾಜ್ಯದ ಜನಸಂಖ್ಯೆ 6 ರಿಂದ 7 ಕೋಟಿ, ಅದಕ್ಕಿಂತಲೂ 3 ಕೋಟಿ ಜಾಸ್ತಿ ಅಂದ್ರೆ ಲೆಕ್ಕ ಹಾಕಿ 10 ಕೋಟಿ ಜನ ಒಂದೇ ಪ್ಲೇಸ್ನಲ್ಲಿ ಜಮಾವಣೆಗೊಂಡ್ರೆ ಪರಿಸ್ಥಿತಿ ಹೇಗಿರುತ್ತೆ ಅಂತ ಹೇಳಿ. ಒಂದು ಪ್ಲೇಸ್ನಲ್ಲಿ ನೀವೊಂದು 500 ರಿಂದ 600 ಜನ ಒಗ್ಗೂಡಿದ್ದನ್ನು ನೋಡಿಬಿಟ್ರೆ ನಿಮಗೆ ದೊಡ್ಡ ಜನಸಮೂಹ ಅಂತ ಅನ್ಸುತ್ತೆ. ಅವರನ್ನ ಕಂಟ್ರೋಲ್ ಮಾಡೋದೇ ಕಷ್ಟ. ಅಂಥದ್ರಲ್ಲಿ 10 ಕೋಟಿ ಜನ ಜಮಾವಣೆ ಆಗಿಬಿಟ್ರೆ ಪರಿಸ್ಥಿತಿ ಹೇಗಾಗ್ಬೇಡ. ಸದ್ಯ ಮಹಾಕುಂಭ ಮೇಳ ನಡೀತಿರುವಂಥ ಪ್ರಯಾಗರಾಜ್ನಲ್ಲೂ ಕೂಡ ಅದೇ ರೀತಿಯಾಗಿ ಆ ಘಾಟ್ಗಳಲ್ಲಿ 10 ಕೋಟಿ ಜನ ಜಮಾವಣೆಗೊಂಡಿದ್ರು. ಅದಕ್ಕೊಂದು ಲೆಕ್ಕ ಅಂದ್ರೆ, ಬೆಳಿಗ್ಗೆ ರಾತ್ರಿಯಿಂದ ಪುಣ್ಯಸ್ನಾನ ಆರಂಭ ಆಯ್ತಲ್ಲ, ಅಲ್ಲಿಂದ ಇಲ್ಲಿವರೆಗೆ ಬೆಳಿಗ್ಗೆ 6 ಗಂಟೆ 6:30ವರೆಗೆ ಹೆಚ್ಚು ಕಡಿಮೆ 1.5 ಕೋಟಿ ಜನ ಪುಣ್ಯಸ್ನಾನವನ್ನು ಮಾಡಿಬಿಟ್ಟಿದ್ದಾರೆ. ಅಂದ್ರೆ ಲೆಕ್ಕ ಹಾಕಿ ಎಷ್ಟು ಜನ ಬರ್ತಾ ಇದ್ದಾರೆ ಅಂತೇಳಿ. ಆ ಸಂದರ್ಭದಲ್ಲೂ ಕೂಡ ಜನರ ನಂಬಿಕೆ ಹೇಗಿತ್ತು ಅಂದ್ರೆ, ಈ 2 ಗಂಟೆಯ ಸುಮಾರಿಗೆ, ಅದು ಕೂಡ ತ್ರಿವೇಣಿ ಸಂಗಮದಲ್ಲೇ, ಅಂದ್ರೆ ಬೇರೆ ಬೇರೆ ಘಾಟ್ಗಳಿದ್ದಾವೆ, ಗಂಗಾ ನದಿ ಹರಿಯುವಂತ ಬೇರೆ ಬೇರೆ ಘಾಟ್ಗಳಲ್ಲಿ ಪುಣ್ಯಸ್ನಾನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಬೇರೆ ಬೇರೆ ಕಡೆಗಳಲ್ಲಿ ಸಾಕಷ್ಟು ಮಂದಿ ಪುಣ್ಯ ಸ್ನಾನವನ್ನ ಮಾಡ್ತಿದ್ದಾರೆ. ಆದ್ರೆ ನಾನು ಮತ್ತೆ ಮತ್ತೆ ಒತ್ತಿ ಹೇಳ್ತಿರುವ ರೀತಿಯಲ್ಲಿ ತುಂಬಾ ಜನಕ್ಕೆ ಈ ತ್ರಿವೇಣಿ ಸಂಗಮದಲ್ಲೇ ಪುಣ್ಯ ಸ್ನಾನವನ್ನ ಮಾಡಬೇಕು, ತ್ರಿವೇಣಿ ಸಂಗಮದಲ್ಲಿ ಮಾಡಿದ್ರೆ ಮಾತ್ರ ಶ್ರೇಷ್ಠ ಎನ್ನುವಂತ ನಂಬಿಕೆ ಇತ್ತು. ಅದಕ್ಕೆ ಮತ್ತೆ ಮತ್ತೆ ಕಾರಣ ಒಂದಷ್ಟು ಮಾಧ್ಯಮಗಳು, ಯೂಟ್ಯೂಬ್ ನಲ್ಲಿ ಬಂದಂತ ವಿಡಿಯೋಗಳು. ಆದ್ರೆ ಈಗಾಗಲೇ ಉತ್ತರ ಪ್ರದೇಶ ಜಿಲ್ಲಾಡಳಿತ ಮನವಿ ಮಾಡ್ಕೊಂಡಿತ್ತು, ದಯವಿಟ್ಟು ತ್ರಿವೇಣಿ ಸಂಗಮಕ್ಕೆ ಎಲ್ಲರೂ ಹೋಗಬೇಡಿ, ಬೇರೆ ಬೇರೆ ಕಡೆಗಳಲ್ಲಿ ಹೋಗಿ, ಎಲ್ಲ ಕಡೆಗಳಲ್ಲೂ ಕೂಡ ಹರಿತಿರೋದು ಗಂಗಾ ನದಿಯೇ, ಎಲ್ಲಾ ಕಡೆಗಳಲ್ಲೂ ಕೂಡ ಗಂಗೆಯ ನೀರೇ ಬರೋದು ಅಂತ ಹೇಳಿ. ಆದ್ರೆ ತುಂಬಾ ಜನರಿಗೆ ತ್ರಿವೇಣಿ ಸಂಗಮದಲ್ಲೇ ಮಾಡಬೇಕು ಅನ್ನುವಂತ ನಂಬಿಕೆ. ಅದರ ಜೊತೆಗೆ ಅದು ಕೇವಲ ತ್ರಿವೇಣಿ ಸಂಗಮದ ವಿಚಾರ ಮಾತ್ರ ಅಲ್ಲ, ಒಂದು ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನ ಮಾಡಬೇಕು ಎನ್ನುವಂತ ನಂಬಿಕೆ. ಮತ್ತೊಂದೇನಾಗ್ಬಿಟ್ಟಿತ್ತಂದ್ರೆ, ಆ ಸಂದರ್ಭದಲ್ಲಿ ಅಘೋರಿಗಳು, ಸಾಧು ಸಂತರು, ನಾಗ ಸಾಧುಗಳು ಇವರೆಲ್ಲರೂ ಕೂಡ ಏನ್ ಮಾಡ್ತಾರೆ, ಶಾಹಿ ಸ್ನಾನ ಅಂತ ಮಾಡ್ತಾರೆ. ಅಂದ್ರೆ ಮೊದಲ ಸ್ನಾನವನ್ನ ಅವ್ರು ಮಾಡ್ತಾರೆ. ಹೀಗಾಗಿ ಅವರ ಜೊತೆಗೆ ನಾವು ಪುಣ್ಯ ಸ್ನಾನವನ್ನ ಮಾಡಿಬಿಟ್ರೆ ಅವರಿಗೆ ಬರುವಂತ ಪುಣ್ಯ ನಮಗೂ ಪ್ರಾಪ್ತಿ ಆಗುತ್ತೆ ಅನ್ನೋದು ಜನರ ನಂಬಿಕೆ. ಜನರ ನಂಬಿಕೆ ಹೇಗಿರುತ್ತೆ ನಾವು ಅಂದಾಜು ಮಾಡೋಕ್ಕೂ ಸಾಧ್ಯ ಆಗೋದಿಲ್ಲ. ಅಥವಾ ನಾವು ನಾಗಸಾಧುಗಳನ್ನ, ಅಗೋರಿಗಳನ್ನ ಆ ಸಂದರ್ಭದಲ್ಲಿ ನೋಡಬೇಕು, ಆಗ ನಮಗೆ ಪುಣ್ಯ ಪ್ರಾಪ್ತಿ ಆಗುತ್ತೆ ಎನ್ನುವಂತ ನಂಬಿಕೆ ಜನರಲ್ಲಿತ್ತು. ಜೊತೆಗೆ 2 ಗಂಟೆ ಸುಮಾರಿಗೆ ಬ್ರಾಹ್ಮಿ ಮುಹೂರ್ತ, ಆಗ್ಲೇ ನಾವು ಪುಣ್ಯ ಸ್ನಾನವನ್ನ ಮಾಡಬೇಕು, ನಾವು ಪುಣ್ಯ ಸ್ನಾನವನ್ನ ಮಾಡಿದ್ರೆ ವಾಪಸ್ ಹೋಗಲೇಬಾರದು ಅಂತ ಹೇಳಿ ಒಂದೇ ಕಡೆಗೆ ಜನ ಜಮಾವಣೆಗೊಂಡು ಬಿಡ್ತಾರೆ. ಬ್ಯಾರಿಕೇಡ್ಗಳನ್ನ ಕಿತ್ತು ಒಗೆದು ಅಲ್ಲಿ ನುಗ್ಗೋದಿಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ.
ನುಗ್ತಾ ಇದ್ದ ಹಾಗೆ ಒಂದಷ್ಟು ವೃದ್ಧರು, ಮಕ್ಕಳು ಎಲ್ಲರೂ ಕೂಡ ಕೆಳಗಡೆ ಬೀಳ್ತಾರೆ. ಕೆಳಗಡೆ ಬೀಳ್ತಾ ಇದ್ದ ಹಾಗೆ ಹಿಂದ್ಗಡೆಯಿಂದ ಜನರ ಒತ್ತಡ ಜಾಸ್ತಿ ಆಗುತ್ತೆ. ಅವನ್ನ ತುಳ್ಕೊಂಡು ಜನ ಪಾಸ್ ಆಗೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ. ಒಬ್ಬರನ್ನ ಇನ್ನೊಬ್ರು ತುಳಿಯೋದು, ಇನ್ನೊಬ್ಬರನ್ನ ಮತ್ತೊಬ್ರು ತುಳಿಯೋದು, ಹೀಗೆ ಎಲ್ಲರನ್ನು ಕೂಡ ತುಳಿಯೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ. ಕೆಳಗಡೆ ಸಿಕ್ಕವಂತವರ ಪರಿಸ್ಥಿತಿಯನ್ನ ಊಹೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥ ಸ್ಥಿತಿಗೆ ಬಂದು ತಲುಪಿಡ್ತಾರೆ. ಅದೆಷ್ಟೋ ಜನ ಸ್ಪಾಟ್ನಲ್ಲಿ ಪ್ರಾಣ ಕಳ್ಕೊಳ್ತಾರೆ. ಒಂದಷ್ಟು ಜನರನ್ನ ಆಸ್ಪತ್ರೆ ಕರ್ಕೊಂಡು ಹೋಗಲಾಗುತ್ತೆ, ಅಲ್ಲಿ ಪ್ರಾಣ ಹೊರಟೋಗ್ಬಿಡುತ್ತೆ. ಇನ್ನೊಂದಷ್ಟು ಜನ ತೀರಾ ಗಂಭೀರ ಎನ್ನುವಂಥ ಪರಿಸ್ಥಿತಿಗೆ ಬಂದು ಬಿಡ್ತಾರೆ. ಇದು ನಡೆದಂಥ ಘಟನೆ. ಇದರ ಜೊತೆಗೆ ಏನಾಗ್ಬಿಡ್ತು ಅಂದ್ರೆ ಅಲ್ಲಿ ಒಂದಷ್ಟು ತಾತ್ಕಾಲಿಕ ಸೇತುವೆಗಳನ್ನ ನಿರ್ಮಾಣ ಮಾಡಲಾಗಿದೆ. ಈ ತಾತ್ಕಾಲಿಕ ಸೇತುವೆಗಳಲ್ಲಿ ಏನಾಗಿಬಿಟ್ಟಿದೆ ಅಂದ್ರೆ ತುಂಬಾ ಜನ ಈ ಕಾಲ್ ತುಳಿತ ಆಗ್ತಾ ಇದ್ದ ಹಾಗೆ ಆ ಸೇತುವೆ ಮೇಲಿದ್ದಂಥವ್ರು ಭಯದಿಂದ ಕೆಳಗಡೆ ಹಾರಿಬಿಟ್ಟಿದ್ದಾರೆ. ಪೊಲೀಸರಿಗೂ ಏನು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಅವ್ರು ಮೂಕ ಪ್ರೇಕ್ಷಕರ ರೀತಿಯಲ್ಲಿ ನೋಡುವಂತ ಪರಿಸ್ಥಿತಿ ಎದುರಾಗ್ಬಿಡ್ತು. ಆ ಸಂದರ್ಭದಲ್ಲಿ ಒಂದಷ್ಟು ಜನ ಕಾಲು ಕೈ ಎಲ್ಲವನ್ನು ಕೂಡ ಕಳ್ಕೊಳ್ಳುವಂತಹ ಸ್ಥಿತಿ ನಿರ್ಮಾಣ ಆಗ್ಬಿಡ್ತು. ಇಲ್ಲಿಯವರೆಗಿನ ಲೆಕ್ಕ 17 ಮಂದಿ. ಆದ್ರೆ ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ, ಅಥವಾ ಇನ್ನು ಕಡಿಮೆ ಲೆಕ್ಕ ಏನಾದರೂ ಅವ್ರು ಕೊಡ್ತಾರಾ ಅದು ಕೂಡ ಗೊತ್ತಿಲ್ಲ. ಗಾಯಗೊಂಡಂಥವ್ರ ಸಂಖ್ಯೆ 50 ಮೀರಬಹುದು, 100 ಮೀರಬಹುದು, 200 ಮೀರಬಹುದು ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಜನ ಒಂದೇ ಪ್ಲೇಸ್ನಲ್ಲಿ ಜಮಾವಣೆಗೊಂಡ್ಬಿಟ್ಟಿದ್ರು. ಈ ಕಾರಣಕ್ಕಾಗಿ ಇಂಥದ್ದೊಂದು ಇನ್ಸಿಡೆಂಟ್ ಆಯಿತು ಅಂತ ಹೇಳಿ. ಇದು ಅಲ್ಲಿ ಕಾಲ್ ತುಳಿತದ ಒಂದಷ್ಟು ವಾಸ್ತವ ಸ್ಥಿತಿ. ಅದಾದ ಬಳಿಕ ತಾತ್ಕಾಲಿಕವಾಗಿ ಪುಣ್ಯಸ್ನಾನವನ್ನು ಸ್ಥಗಿತಗೊಳಿಸಲಾಗಿತ್ತು. ಈಗ ಮತ್ತೊಮ್ಮೆ ಪುನರಾರಂಭ ಆಗಿದೆ. ಯೋಗಿ ಆದಿತ್ಯನಾಥ್ ಕೂಡ ಮನವಿ ಮಾಡಿಕೊಂಡಿದ್ದಾರೆ, ದಯವಿಟ್ಟು ಕೇವಲ ತ್ರಿವೇಣಿ ಸಂಗಮಕ್ಕೆ ಮಾತ್ರ ಹೋಗಬೇಡಿ, ಬೇರೆ ಬೇರೆ ಘಾಟ್ಗಳಲ್ಲೂ ಕೂಡ ಸ್ನಾನ ಮಾಡಿ ಅಂತ ಹೇಳಿ. ಒಂದಷ್ಟು ವಿಶೇಷವಾದಂಥ ರೈಲುಗಳನ್ನು ಕೂಡ ರದ್ದುಗೊಳಿಸಲಾಗಿದೆ. ಇನ್ನೊಂದಷ್ಟು ಜನರಿಗೆ ಸಹಜವಾಗಿ ಆತಂಕ ಇದೆ. ಅದಷ್ಟು ಈಸಿ ಅಲ್ಲ ಆ ಕುಂಭಮೇಳದಲ್ಲಿ ಹೋಗಿ ಪುಣ್ಯ ಸ್ನಾನವನ್ನು ಮಾಡೋದು. ಯಾಕಂದರೆ ಒಬ್ಬರು ಜನ ತಂಗಿರುವಂಥ ಸ್ಪಾಟ್ನಿಂದ ಅಲ್ಲಿಗೆ 20 ಕಿಲೋಮೀಟರ್ ದೂರ, 25, 30, 40 ಕಿಲೋಮೀಟರ್ ಇದೆ. ಅಲ್ಲಿಗೆ ನಡ್ಕೊಂಡೇ ಹೋಗಬೇಕಾಗತ್ತೆ. ಒಂದಷ್ಟು ಜನಕ್ಕೆ ತಕ್ಷಣಕ್ಕೆ ಫುಡ್ ಸಿಗುತ್ತೆ, ಒಂದಷ್ಟು ಜನಕ್ಕೆ ಫುಡ್ ಸಿಗೋದಿಲ್ಲ, ಒಂದಷ್ಟು ಜನಕ್ಕೆ ಶೆಲ್ಟರ್ಗಳು ಸಿಗುತ್ತೆ, ಒಂದಷ್ಟು ಜನಕ್ಕೆ ಸಿಗೋದಿಲ್ಲ, ಒಂದಷ್ಟು ಜನಕ್ಕೆ ಟಾಯ್ಲೆಟ್ಗಳು ಸಿಗುತ್ತೆ, ಇನ್ನೊಂದಷ್ಟು ಜನಕ್ಕೆ ಸಿಗೋದಿಲ್ಲ, ಇನ್ನೊಂದಷ್ಟು ಜನ ದಾರಿ ತಪ್ಪುವಂಥ ಸಾಧ್ಯತೆ ಇಂಥದ್ದೆಲ್ಲವೂ ಕೂಡ ಆಗ್ತಾ ಇದೆ. ಆದರೆ ಅದು ಯಾವುದು ಆಗಬಾರ್ದು ಅಂತ ಒಂದಷ್ಟು ಅಚ್ಚುಕಟ್ಟು ವ್ಯವಸ್ಥೆಯನ್ನು ಮಾಡಲಾಗಿದೆ. ಆದರೆ ಜನ ಜಮಾವಣೆ ಜಾಸ್ತಿ ಆದಾಗ ಅದನ್ನು ಮೀರಿಯೂ ಕೂಡ ಒಂದಷ್ಟು ಅವ್ಯವಸ್ಥೆ ಅಂಥದ್ದೆಲ್ಲವೂ ಕೂಡ ಆಗುವಂಥ ಸಾಧ್ಯತೆ ಇರುತ್ತೆ. ಇದು ಆದಂಥ ಇನ್ಸಿಡೆಂಟ್. ಸದ್ಯ ಘಟನೆಗೆ ಸಂಬಂಧಪಟ್ಟಾಗ 2 ರೀತಿಯಾದಂಥ ವಾದ. ಒಂದಷ್ಟು ಜನ ಯಾವುದೇ ಲೋಪದೋಷ ಇಲ್ಲ ಅಂತ, ಪ್ರೇಮಾನಂದಪುರಿ ಶ್ರೀಗಳು ಹೇಳ್ತಾ ಇರೋದು ಹೌದು ಇಲ್ಲಿ ಲೋಪದೋಷ ಇತ್ತು ಅಂತ ಹೇಳಿ. ಇದಕ್ಕೆ ಸಂಬಂಧಪಟ್ಟಾಗ ಈಗಾಗಲೇ ಯೋಗಿ ಆದಿತ್ಯನಾಥ್ ಮಾತಾಡಿ ಅಲ್ಲಿ ಬ್ಯಾರಿಕೇಡನ್ನ ಜನ ತಳ್ಳಿದ್ರು. ಆ ಕಾರಣಕ್ಕಾಗಿ ಇಂಥದ್ದೊಂದು ಇನ್ಸಿಡೆಂಟ್ ಆಯಿತು ಅಂತ ಹೇಳಿ ಯೋಗಿ ಆದಿತ್ಯನಾಥ್ ಈಗ ಹೇಳ್ತಿದ್ದಾರೆ. ಜೊತೆಗೆ ಅವ್ರು ಬೇರೆ ಬೇರೆ ರೀತಿಯಲ್ಲಿ ಜನಕ್ಕೆ ಏನೇನು ಮಾಡಬೇಕು ಅಂತ ಮನವಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಒಟ್ಟಾರೆಗೆ ಇಂಥ ಇನ್ಸಿಡೆಂಟ್ ನಡೆದಾಗ ಸಹಜವಾಗಿ ಎಲ್ರಿಗೂ ಕೂಡ ದುಃಖ ಆಗುತ್ತೆ, ಸಂಕಟ ಆಗುತ್ತೆ. ಯಾರನ್ನ ದೂಷಿಸಬೇಕು, ಯಾರನ್ನ ನಾವು ಇದಕ್ಕೆ ಜವಾಬ್ದಾರಿಯನ್ನು ಮಾಡಬೇಕು ಒಂದು ಕೂಡ ಗೊತ್ತಾಗೋದಿಲ್ಲ. ಒಂದು ವೇಳೆ ಕೊನೆಯದಾಗಿ ಒಂದು ಮಾತನ್ನು ಹೇಳೋದು, ಪ್ರತಿ ಸಾವಿಗೂ ಕೂಡ ಬೆಲೆ ಇದ್ದೇ ಇರುತ್ತೆ. ತುಂಬ ಜನರಿಗೆ ನೋಡ್ತಾ ಇರುವಂಥವ್ರಿಗೆ ಏನನ್ಸುತ್ತೆ, ಎಲ್ಲೋ ಒಂದು 17 ಜನ ಸತ್ರು ಅಂದರೆ ಯಾರೋ ಹೋದ್ರು ಎನ್ನುವ ರೀತಿಯಲ್ಲಿ ಆಗ್ಬೋದು. ಆದರೆ ಒಬ್ಬೊಬ್ಬರ ಜೀವಕ್ಕೂ ಕೂಡ ಬೆಲೆ ಇರುತ್ತೆ. ಒಬ್ಬೊಬ್ಬರ ಸಾವಿನಿಂದಲೂ ಕೂಡ ಕುಟುಂಬ ಅಲ್ಲೋಲ ಕಲ್ಲೋಲ ಆಗುತ್ತೆ. ಒಬ್ಬೊಬ್ಬರ ಸಾವಿನಿಂದಲೂ ಕೂಡ ಕುಟುಂಬ ಛಿದ್ರ ಆಗೋಗ್ಬಿಡುತ್ತೆ. ಒಬ್ಬೊಬ್ಬರ ಸಾವು ಅದೆಷ್ಟೋ ಕನಸುಗಳನ್ನು ಮಣ್ಣಾಗುವ ರೀತಿಯಲ್ಲಿ ಮಾಡಿಬಿಡುತ್ತೆ. ಹೀಗಾಗಿ ಪ್ರತಿ ಸಾವಿಗೂ ಕೂಡ ಬೆಲೆ ಇದ್ದೇ ಇರುತ್ತೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಉತ್ತರ ಪ್ರದೇಶ ರಾಜ್ಯ ಸರ್ಕಾರ ತೀರಾ ಗಂಭೀರವಾಗಿ ತೆಗೆದುಕೊಳ್ಬೇಕಾಗತ್ತೆ. ಲೋಪದೋಷಗಳು ಏನಾಯಿತು, ಇದಕ್ಕೆ ಯಾರು ಜವಾಬ್ದಾರಿ ಅನ್ನೋದನ್ನು ಹುಡುಕಬೇಕಾಗತ್ತೆ. ಕೇವಲ ಜನರ ಮೇಲೆ ಹಾಕಿಬಿಟ್ರೆ ಸಾಲೋದಿಲ್ಲ. ಒಂದಷ್ಟು ಜನ ಏನು ಮಾಡಿಬಿಡ್ತಾರೆ, ನೇರವಾಗಿ ಜನರದ್ದೇ ತಪ್ಪು, ಜನ ಹಂಗೆ ಮಾಡಿಬಿಟ್ರು, ಜನ ಹಿಂಗೆ ಮಾಡಿಬಿಟ್ರು, ಈ ರೀತಿಯಂಥ ಮಾತುಗಳನ್ನು ಹೇಳ್ತಾರೆ. ಅದರದಕ್ಕೂ ಮೀರಿ ಏನು ಲೋಪದೋಷ ಆಯಿತು, ಇದಕ್ಕೆ ಯಾರು ಜವಾಬ್ದಾರಿ, ಇಲ್ಲೇನಾದರೂ ಎಡವಟ್ಟಾಗಿತ್ತಾ, ಇದೆಲ್ಲವನ್ನು ಕೂಡ ಗಮನಿಸುವಂಥ ಕೆಲಸ ಮಾಡಬೇಕು. ಯಾಕಂದರೆ ಮೊನ್ನೆ ಸಂಕ್ರಾಂತಿ ದಿನವೂ ಕೂಡ ಇದೇ ರೀತಿಯಾಗಿ ಕೋಟಿ ಜನ ಬಂದಿದ್ರು. ಸಣ್ಣ ಅವಘಡ, ಸಣ್ಣ ಸಮಸ್ಯೆಯೂ ಕೂಡ ಆಗಿರಲಿಲ್ಲ. ಆದರೆ ಇವತ್ತು ಇಂಥದ್ದೊಂದು ಆಯ್ತಲ್ಲ ಅಂತೇಳಿ, ಯಾಕಂದರೆ ನಿರೀಕ್ಷಿತವಾದಂಥ ಆದಾಗ ಏನು ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಈಗ ಒಂದು 500 ಜನ ಸೇರ್ತಾರೆ ಅಂತ ಇಟ್ಕೊಳ್ಳಿ. 500 ಜನ ಸೇರುವಂಥ ಪ್ಲೇಸ್ನಲ್ಲಿ ಒಂದು 10,000 ಜನ ಸೇರಿಬಿಟ್ರೆ ಹಾಗೆ ಯಾರಿಗೂ ಏನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಅದ್ರ ಇಲ್ಲೇನಾಗಿದೆ ಅಂದರೆ 10 ಕೋಟಿ ಜನ ಸೇರ್ತಾರೆ ಎನ್ನುವಂಥ ನಿರೀಕ್ಷೆ ಇತ್ತು. 10 ಕೋಟಿ ಜನಕ್ಕೆ ಏನು ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು, 10 ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಅದನ್ನು ಮೀರಿ ಇಂಥದ್ದೊಂದು ಇನ್ಸಿಡೆಂಟ್ ಆಗಿದೆ, ಅಥವಾ ಅದನ್ನು ಮೀರಿ ಇಂಥದ್ದೊಂದು ದುರಂತ ಆಗಿದೆ ಅಂದರೆ ಇದು ಕಾರಣ ಯಾರು, ಏನು ಲೋಪದೋಷ, ಇದ್ರ ಕಡೆ ಗಮನವನ್ನು ಕೊಡಬೇಕಾಗುತ್ತೆ. ಒಂದು ವೇಳೆ ನಿಮ್ಗೆ ಏನಿಸುತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ.